ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಾವಿವತ್ತು ಹೇಳ್ತಾ ಇರೋದು ನಿಜವಾಗೂ ನಡೆದಿರೋ ವಿಷಯ. ದೇವರು ಕಣ್ಬಿಟ್ಟೈತೆ ಅಂತ ಯಾರೋ ಹೇಳಿದರು. ನಾವು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿದ್ದು ಫುಲ್ಲು ಜನ ಅಂದರೆ ಫುಲ್ ಜನ ಸೇರಿಕೊಂಡಿದ್ರು. ಇದಾಗಿರೋದು ಪೌರ್ಣಮಿ ದಿನ, ಭಾನುವಾರ ಗುರುಪೌರ್ಣಮಿ ದಿನ ಇದಾಗಿರೋದು. ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು, ಸುತ್ತಮುತ್ತ ಊರವರೆಲ್ಲ. ಅದು ಬೆಳಗ್ಗೆ ದೇವ್ರ ಅಲಂಕಾರ ಮಾಡಿದಾಗ ಯಾವ ರೀತಿ ಇತ್ತು, ಅಲಂಕಾರ ಮಾಡಾದಮೇಲೆ ಸಂಜೆ ದೇವರು ಕಣ್ಣು ಯಾವ ಥರ ಓಪನ್ ಮಾಡಿದೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಆ ಕಣ್ಣು ಕಾಣುತ್ತೆ. ಮಕ್ಕಳು ಕಣ್ಣಿದ್ದಂಗೆ, ಮಾಮೂಲಿ ನಾರ್ಮಲ್ ಮನುಷ್ಯರು ಕಣ್ಬಿಟ್ಟಂಗೆ ಕಣ್ಬಿಟ್ಟಿದೆ, ಕಾಣಿಸ್ತಾ ಇರ್ಬೋದು ನೋಡಿ. ಅದು ಬೆಳಗ್ಗೆ ಪೂಜೆ ಮಾಡಿದ್ರಲ್ಲ, ಪೌರ್ಣಮಿ ಪೂಜೆ, ಆವಾಗೇ ಬೇರೆ ಥರ ಇದೆ. ಇದು ಇವಾಗ ಕಣ್ಬಿಟ್ಟಿರಾಗ ತೆಗ್ದಿರೋದು ಫೋಟೋ. ಕಣ್ಣು ಮುಚ್ಚಿದ್ದಾಗ ತೆಗ್ದಿರೋ ಫೋಟೋನು ಕೂಡ ಯಾರೋ ತಕ್ಕೊಂಡಿರೋದೆಲ್ಲ ಹಾಕ್ಕೊಂಡಿದ್ರು. ಇದು ಕಣ್ಬಿಟ್ಟಿರೋದು. ಇದಂತೂ ಮಹೇಶ್ವರಮ್ಮ ಅಂತ, ಇದು ಕಾಡ್ನೂರಲ್ಲಿ ಕಂಡುಬಿಟ್ಟಿರೋದು ದೃಶ್ಯ. ಇದು ಮದ್ರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಕಾಡ್ನೂರಲ್ಲಿ ಇದು ಕಂಡು ಬಂದಿರೋಂಥ ದೃಶ್ಯ. ಎಲ್ಲರಿಗೂ ಸಿಗಲ್ಲ ಈ ಥರ ಅದೃಷ್ಟ. ಯಾರಿಗಾದ್ರೂ ಇಷ್ಟ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ ಒಂದ್ಸರಿ. ದೇವ್ರು ಕಣ್ಬಿಟ್ಟಿರೋದು ನೋಡೋ ಅದೃಷ್ಟ ಎಲ್ರಿಗೂ ಇರಲ್ಲ. ಹೋಗಿ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.